ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇನ್ನು 5:30 ಎಲ್ಲ ಕೆಲಸನೂ ಮುಗಿದಿತ್ತು. ಅಡುಗೆ ತಿಂಡಿ ಎಲ್ಲದನ್ನು ಚಪಾತಿ ಮಾಡಿದ್ದೆ ಇವತ್ತು ಬ್ರೇಕ್ಫಾಸ್ಟಿಗೆ. ಗೊಡ್ಗಾರ ಒಗ್ಗರಣೆ, ರಾತ್ರಿ ಇದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಸೊ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಚಪಾತಿನೇ ಮಾಡಿದ್ದೆ. ಚಪಾತಿ ಅಂದರೆ ಪುನಿಗೂ ಕೂಡ ಇಷ್ಟ. ಸೊ ಹಾಗಾಗಿ ಅವ್ರಿಗೂ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ದೆ. ಒದ್ದಳು ಕಂದಮ್ಮ, 10 ಗಂಟೆ ಆಗೈತೆ ಕಣೆ. ಬಂಗಾರ ಎದ್ದೇಳಮ್ಮ. ಚಿನಿ ಮುದ್ದು, ಏಯ್ ಚಿಮ್ಮ, ಅಯ್ಯಪ್ಪ, ಏ ಚಿಮ್ಮ, ಏ ನಾಟಕ 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 ನಾಟಕ, ಏ ನಾಕ ನಾಕ ನಾಕ, ಮುದ್ದು ಮುದ್ದಮ್ಮ. ಗುಡ್ ಮಾರ್ನಿಂಗ್ ಚಿನಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಂಗಾರ ಬಂಗಾರ, ಗುಡ್ ಮಾರ್ನಿಂಗ್. ಏಯ್ ಗುಡ್ ಮಾರ್ನಿಂಗ್ ಮುದ್ದು, ಗುಡ್ ಮಾರ್ನಿಂಗ್ ದೇವರು. ನನ್ನಪ್ಪ ಇದಳೆ ದೇವರು. ಅಲ್ಲಿ ಕೂತಿದ್ಯಾ? ವಾಚು ಇದು ಬೆಂಡು ವಾಚ್. ಹೌದಾ? ನಿಜವಾದ ವಾಚ್ ಕೊಡ್ಸಿದ್ರು ಆಸೆ ತಪ್ಪಿಲ್ಲ. ಬಾ. ಯಾಕೆ ಅಲ್ಲಿ ಕೂತಿರೋದು? ಬೂಸ್ಟ್ ಕುಡ್ದೋಗಿ. ಹೌದಾ? ನಾನು ಕೆಲಸ ಮಾಡಕ್ಕೆ ಹೋಗ್ತೀನಿ. ಮೇಲೆ ಬಟ್ಟೆ ಎತ್ಕೊಬತ್ತೀನಿ, ನೆನ್ನೆ ತೊಳ್ದಾಕಿರೋ. ಏ ಬೇಡ ಬೇಡ ಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಡಿ, ವೆಲ್ಕಮ್ ಮಾಡ್ತೀನಿ ತಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ನೋಡಿ ಎಷ್ಟಾಗಿದೆ ಅಂತ, 10:45 ಟೈಮು. ಆಲ್ರೆಡಿ ತಿಂಡಿ ಎಲ್ಲ ಆಯಿತು ನಂದು. ಪುನರ್ವು ಈಗೆದ್ದು ಬೂಸ್ಟ್ ಕುಡ್ದಿದ್ದಾನೆ. ಬುಟ್ಟಿಗೆ ಹೋಗ್ಬಿಡ್ಬೇಕು ಫ್ರೆಂಡ್ಸ್. ಹೋಗೋಣ ಇರು ಫ್ರೆಂಡ್ಸ್. ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನಿಂಗ್ ಮಾಡಬೇಕು. ಅಡುಗೆ ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಬೆಳಗ್ಗೆ ಮೂಲಂಗಿ ಸಾಂಬಾರು, ಚಪಾತಿ, ಗೊಡ್ಗಾರ ಒಗ್ಗರಣೆ ಮಾಡಿದೆ. ರಾತ್ರಿನೂ ಅದೇ, ಬೆಳಗ್ಗೆನೂ ಅದೇ. ಹಿಟ್ಟು ಜಾಸ್ತಿ ಕಲಿಸ್ಬಿಟ್ಟಿದೆ. ಸೊ ಹಾಗಾಗಿ ಪುನಿಗಿಷ್ಟ, ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 2 ಟೈಮ್ಗೂ ಅದೇ. ಇವಾಗ ತಿಂಡಿ ಆಯಿತು. ಪುನರ್ವೋಗಿ ತಿಂಡಿ ತಿನ್ನಿಸ್ಬೇಕು ಬಂದು. ಇನ್ನು ಈಗ ಜಸ್ಟ್ ಹಾಲು ಕುಡಿದಿದ್ದೇನೆ. ಇನ್ನೂ 1 ಅವರ್ ಬೇಕು ಅವ್ನು ತಿಂಡಿ ತಿನ್ನೋಕ್ಕೆ. ಇನ್ನೂ ಎದ್ದಿರಲಿಲ್ಲ ಫ್ರೆಂಡ್ಸ್. ನಾನು ನಿಮಿಷ ಮೇಲೆ ಎಬ್ಬರಿಸಿದೆ. ಬಂದು ಈಗ ಬಟ್ಟೆ ಎತ್ಕೊಬರಕ್ಕೆ ಹೋಗ್ತೀನಿ. ನೆನ್ನೆ ನನ್ನ ರಂಗೋಲಿ ಎಲ್ಲ ಹಾಳಾಗ್ಬಿಟ್ಟೈತಾ ನೋಡು. ನೋಡಪ್ಪ ಎಷ್ಟು ಚೆನ್ನಾಗಿದೆ. ಇದು ಹಾಳು ಮಾಡಿಬಿಟ್ಟಿದ್ದಾರೆಲ್ಲ. ಯಾರು ಹಾಳು ಮಾಡಿದ್ದು? ಒಂದು ಸ್ವಲ್ಪ ಹಾಳು ಮಾಡಿದಂತೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಯಾರು ಹಾಳು ಮಾಡಿದ್ದು? ಸೊ ನೆನ್ನೆ ಹೋಗ್ದಾಕಿರೋ ಬಟ್ಟೆ ಹಾಗೆ ಇದ್ದಾವೆ. ಈಗ ಹೋಗಿ ಎತ್ಕೊಂಡ್ಬರ್ಬೇಕು. ಬಿಸಿಲು, ಪಕ್ಕದ ಮನೆ ಅಕ್ಕ ಹೋಗಿತಾರಂತೆ. ಓಕೆ ಫ್ರೆಂಡ್ಸ್, ಏನು ಗೊತ್ತಾ, ಡಿಚ್ ಸಿಕ್ಸಿದ್ದೆ ಹಂಗೇನೆ. ಕುದಿನ ಇಡಲಿಲ್ಲ, ಆ ಪಾಟಲ್ಲಿ ಹಾಕಿದ್ದೆ. ಸೊ ಒಂದೇ ಒಂದು ಕಡ್ಡಿನ ಸಿಕ್ಸಿದ್ದೆ ಹಂಗೆ. ಚೆನ್ನಾಗಿದೆ. ಸೊ ಇದು ಎಷ್ಟು ಅಂದರೆ ಅಂಗಡಿಯಲ್ಲಿ ಬರುತ್ತಲ್ಲ ಕುದಿನ, ಅದು ಎಷ್ಟು ಘಮ ಅನ್ನುತ್ತೆ ಅಂದರೆ ಮುಟ್ಟಿದ್ರೆ ಕೈಯೇ ಘಮ ಅನ್ನೋ ಹಂಗೇನೆ. ಇದೊಂದೆಲ್ಲೋ ಅದೇ ಲಾಸ್ಟ್ ಟೈಮು ಸಂಬರ್ ಬೀಜ ಹಾಕಿದ್ನಲ್ಲ, ಅದು ಇದೊಂದು ಉಟ್ಕೊಂಬಿಟ್ಟಿದೆ. ಇದೆಲ್ಲ ಕಿತ್ತಾದಮೇಲೆ ಎಷ್ಟು ಚೆನ್ನಾಗಿ ಒಂದೇ ಕಡ್ಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕುದಿನ ಇದು ಅಂಗಡಿ ಕುದಿನ. ಅಯ್ಯೋ ಮುದ್ದು ಕೊಡ್ತಿರೋದು ಯಾಕೆ ಕ್ಯೂಟಿ? ಮುದ್ದು ಗಿಡಗಳಾ? ಓಕೆ ಪುಟ್ಟಾಣಿ, ನಡಿ ಹೋಗೋಣ. ಹೌದಾ? ನಾನು ಅಡುಗೆ ಮನೆ ಡೋರ್ ಹಾಕಿದ್ದೀನಿ ನೋಡಿ. ಬಟ್ಟೆ ಎತ್ಕೊಬರೋಣ. ಏ ಮೂಸ್ ನೋಡಕ್ಕ ತೋರ್ಸಂಗಿಲ್ಲ ಫ್ರೆಂಡ್ಸ್. ಇವನಿಗೇನು ಘಮ ಅಂತೈತಂತೆ. ಇದು ಚೆನ್ನಾಗಾಯ್ತು, ಬಟ್ ಇದು ಒಣಗೋಯ್ತು ಫ್ರೆಂಡ್ಸ್. ಈ ಪಾಟಿಗೆ ಬೇರೆ ಯಾವ್ದಾದ್ರು ಗಿಡ ಹಾಕಬೇಕು.
ಈ ಊರಿಗೆ ಹೋದಾಗ ಜಾಸ್ತಿ ಮಣ್ಣು ತರಬೇಕು ಫ್ರೆಂಡ್ಸ್. ಇದಕ್ಕೂ ಇದು ಮಣ್ಣು ಸಾಕಾಗ್ತಾ ಇಲ್ಲ. ಡಿಪೆಂಡ್ ಆಗ್ಬಾರ್ದು ಮಗನೇ, ನಡ್ಕೊಂಡ್ ಬರಬೇಕು. ನೋವ್ತಾ ಇದ್ರಿ ನಡ್ಕೊಂಡ್ ಬಾರ. ಎತ್ಕೊಳಲ್ಲ ನಾನು. ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡಬೇಕು ಮಗನೇ, ಬೌನ್ಸ್ ಎಲ್ಲ ಗಟ್ಟಿ ಆಗ್ತವೆ. ಅಯ್ಯಪ್ಪ ಬಿಡು, ನನ್ನ ನಡೆಯಕ್ಕೆ ಬರಲ್ಲ, ಬಿಡಿಯಲ್ಲ ಫ್ರೆಂಡ್ಸ್. ನನಗೆ ಬಟ್ಟೆ ಎಲ್ಲ ಒಣಗಿದೆ. ಬಿಸಿಲು ಚುರು 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 ಅಂತ ಇದೆ, ಬೇಸಿಗೆ ಬಿಸಿಲು. ಹೋಗ್ತಿದ್ದೀನಿ ನೆನ್ನೆ ಇನ್ನೂ ಇವಾಗ ಮೂರು ಜೊತೆ ಬಟ್ಟೆ ಇದ್ದಾವೆ. ಅಂದರೆ ನಂದೊಂದು ಜೊತೆ, ಪುನರ್ವದೊಂದು ಜೊತೆ, ಅವ್ರ ಅಪ್ಪನ ಯೂನಿಫಾರ್ಮು. ಇವತ್ತು ಹೋಗಿಬೇಕು, ಡೈಲಿ ಹೋಗಿಬೇಕು ಫ್ರೆಂಡ್ಸ್. ಶನಿವಾರ ಭಾನುವಾರ ಮಾತ್ರ ಗ್ಯಾಪು. ಅದೇ ಶನಿವಾರ ಹೋಗಿದ್ರೆ ಭಾನುವಾರ ಗ್ಯಾಪು ಅಷ್ಟೇ. ಬಾರೋ ಮುದ್ದು ಮಗನೇ, ಮುದ್ದು ಮಗ. ನಾನು ಎತ್ಕೊಳ ಸೀನಿಲ್ಲ, ಬಾ ಸುಮ್ಮನೆ. ಒದೆ ಬಿಡ್ತೀನಿ. ಎಲ್ಲ ಹೇಳ್ದೆ ನಾನು ಅಂತ? ಯಾವಾಗ ಯಾವಾಗ ಫ್ರೆಂಡ್ಸ್ ಟೀ ಮಾಡ್ಕೋಬೇಕು. ಕಲ್ಲೂರಿತಾ ಇದೆ, ಟೀ ಮಾಡ್ಕೋಬೇಕು ಫ್ರೆಂಡ್ಸ್. ತಲೆ ಬೇರೆ ನೋಯ್ತಾ ಇದೆ. ಏಯ್ ಆಫ್ ಮಾಡ. ಟಿವಿ ನೋಡ್ಬಾರ್ದಮ್ಮ. ಏನ್ ಪ್ಲೀಸ್ ಅಮ್ಮ? ತಗೋಬಿಡ್ತು ಫ್ರೆಂಡ್ಸ್. ಇದು ಚಿಕ್ಕ ತಗೊಂತ ಇರ್ಲಿಲ್ಲ, ಇವಾಗ ತಗೊಂಡು. ಪಪ್ಪ ಕುಡ್ದು ಅಲ್ಲಿಟ್ಟ ಇದ್ದಾರೆ. ಟೇಸ್ಟ್ ಬೇರೆ ಮಾಡಪ್ಪ. ಇಳಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈಗ ಟೈಮ್ ಅದು 2:30 ಆಗಿದೆ. ಅನ್ನಕ್ಕಿಟ್ಟಿದ್ದೀನಿ, ತುಂಬ ಸಣ್ಣಕ್ಕಿಟ್ಟಿದ್ದೀನಲ್ಲ. ಸೊ ಅನ್ನಕ್ಕಿಟ್ಟಿದ್ದೀನಿ. ಪುನರ್ವು ಮಲಗಿದ್ದಾನೆ. ಸೊ
ಇವತ್ತು ಸಾಂಬಾರು ಬೀಜ ಮಾಡಬೇಕು ಫ್ರೆಂಡ್ಸ್. 3 ದಿನದಿಂದ ಹಂಗೆ ಅನ್ಕೊಂಡು ಪೋಸ್ಟ್ಪೋನ್ ಆಗಿಬಿಟ್ಟಿದೆ. ಸೊ ನಾನು ಯಾವ ಥರ ಸಾಂಬಾರು ಬೀಜ ಸಾಂಬಾರು ಪುಡಿನ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು ಮಿಲ್ಗೆ ಹಾಕಿಸ್ಕೊಂಬರಲೇಬೇಕು ಮಾಡಿ. ಸೊ ರಾಗಿ ಹಿಟ್ಟು ಇಲ್ಲ ಫ್ರೆಂಡ್ಸ್, ರಾಗಿ ಹಿಟ್ಟನ್ನು ಕೂಡ ಆಡಿಸ್ಕೊಬರ್ಬೇಕು. ಮುದ್ದೆ ಊಟ ಮಾಡ್ದಲೆ 2 ದಿನದಿಂದ ಬೋರ್ ಆಗ್ಬಿಟ್ಟೈತೆ ನನಗಂತೂ. ನೆನ್ನೆ ನೈಟ್ ಮುದ್ದೆ ಇಲ್ಲ ಅಷ್ಟಕ್ಕೆ ಫುಲ್ ಬೋರ್ ಆಗ್ಬಿಟ್ಟೈತೆ. ಏನೋ ಗೊತ್ತಿಲ್ಲ, ಮುದ್ದೆ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಹಂಗಾಗಿ ಮುದ್ದೆ ಇರಲೇಬೇಕು ನಮ್ಗಳಿಗೆ. ಈ ಟೈಮಲ್ಲಿ ನೋಡಿ ಕರೆಕ್ಟಾಗಿ 2:30 ಆಗಿದೆ. ಪುನರ್ವು ಪುನರ್ವು ಸ್ನಾನ ಮಾಡಿ ಮಲ್ಕೊಂಡ. ನಾನು ಕೂಡ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಕೆಲಸ ಎಲ್ಲ ಮುಗಿದಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಮನೆಯೆಲ್ಲ. ಕೂಡ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ನಾನು ಕೂಡ ಮಲಗೋಣ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಜ್ಞಾನ ಆಯಿತು, ಅಯ್ಯೋ ಸಾಂಬಾರು ಬೀಜ ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಜ್ಞಾನ ಮಾಡಿಕೊಂಡು ಇವಾಗ ಅನ್ನಕ್ಕಿಟ್ಟಿದ್ದೀನಿ. ಹೊಟ್ಟೆ ಹಸಿತಾ ಇದೆ ತುಂಬ. ಬೆಳಗ್ಗೆ ಒಂದು ಚಪಾತಿ ತಿಂದಿದ್ದು. ಒಂದು ಚಪಾತಿನ ಅಂತ ಕೇಳಿಬಿಡಿ, ಚಪಾತಿ ಜೊತೆ ಸ್ವಲ್ಪ ಅನ್ನನೂ ತಿಂದಿದ್ದೆ. ಆದರೆ ನಂಗೆ ಚಪಾತಿ ಇಷ್ಟ ಆಗಲ್ಲ, ಹಾಗಾಗಿ ತಿನ್ನಬೇಕಲ್ಲ ಅಂತ ಒಂದು ಚಪಾತಿ ಸ್ವಲ್ಪ ರೈಸ್ ತಿಂದಿದ್ದೆ. ಇವಾಗ ಹೊಟ್ಟೆ ಹಸ್ತಿದೆ, ಅನ್ನಕ್ಕಿಟ್ಟಿದ್ದೀನಿ. ಪುನರ್ಗೂ ಎದ್ಮೇಲೆ ತಿನ್ನಿಸ್ಬೇಕು. ಅವನಿಗೂ ಊಟ ಮಾಡಿಸಿ ಮಲಗಿಸ್ದೆ. ಎದ್ಮೇಲೆ ತುಂಬ ಹೊತ್ತು ಮಲಗ್ತಾನಲ್ವ, ಒಂದು 3 ಅವರು ಆ ಥರ ಮಲಗಿದ್ರೆ ಎದ್ಮೇಲೆ ಸ್ವಲ್ಪ ತಿನ್ನಿಸ್ತೀನಿ. ಸೊ ಹಾಗಾಗಿ ಇವಾಗ ಸಾಂಬಾರು ಬೀಜ ಮಾಡಬೇಕು. ಬನ್ನಿ ಊಟ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನಕ್ಕೆ ಇಟ್ಟಿದ್ನಲ್ಲ, ಈಗ ವಿಷಲ್ ಕೂಡ ಬಿಟ್ಟಿದೆ. ಈಗ ಊಟ ಮಾಡೋಣ ಅಂತೇಳಿ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಾಡಿದ್ದೆ ಅನ್ನ ನಂಗೆ ಸಾಕಾಗುತ್ತೆ ಡೈಲಿ. ಇವತ್ತು ಸ್ವಲ್ಪ ಕಡಿಮೆ ಮಾಡಿದ್ದೆ, ಪುನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ ಬಿಸಿದು ಮಾಡಿಕೊಡೋಣ ಅಂತ ಹೇಳಿ. ಸೊ ಹಾಗಾಗಿ ಈಗ ಬಿಸಿದು ಇಟ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮೂಲಂಗಿ ಮತ್ತು ಬೇಳೆ ಸಾಂಬಾರು ಮಾಡಿದ್ನಲ್ಲ ಅದೇ ಇತ್ತು, ಅದನ್ನೇ ಮಧ್ಯಾಹ್ನಕ್ಕೂ ಆಯಿತು, ಸಂಜೆಗೂ ಆಗುತ್ತೆ. ನಾಳೆ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ. ಊಟ ಮಾಡಿ ಸಿಗ್ತೀನಿ. 2000 years later. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. 2:15 ಊಟ ಮಾಡಿ ಪುನರ್ ನೋಡೋಕ್ಕೆ ಅಂತ ಬಂದು 2 ಪೀಸ್ ಸೌತೆಕಾಯಿ ಕಣ್ಣಿಗೆ ಇಟ್ಕೊಂಡು ಮಲ್ಕೊಂಡಳು. 4:15 ಆಗೈತೆ, ಈಗ ಎದ್ದಿದ್ದೀನಿ. ಪುನರ್ನು ಕೂಡ ಎದ್ದಾನೆ. ಬರೋ ಬಟ್ಟೆ ಹಾಕ್ಕೊಂಡಿದ್ರೆ ಈಗ ತಿನ್ನಿಸ್ಬೇಕು ಫ್ರೆಂಡ್ಸ್. ತಿನ್ನಿಸ್ಬಿಟ್ಟು ಸಾಂಬಾರು ಬೀಜ ಮಾಡ್ತೀನಿ. ಮಧ್ಯಾಹ್ನನೇ ಮಾಡೋಣ ಅಂತ ಅಂದ್ಕೊಂಡೆ, ಬೆನ್ನೋವು ಅಂತೇಳಿ ಹೋಗಿ ಮಲ್ಕೊಂಡೋಳು. ನೋಡಿದ್ರೆ 4:15 ಎದ್ದಿದ್ದೀನಿ. ಇಲ್ಲಿ ಪರವಾಗಿಲ್ಲ, ರೆಸ್ಟು ಮುಖ್ಯ ದೇಹಕ್ಕೆ. ಬಾರೋ. ಸೊ ಇವಾಗ ಮಾಡ್ತೀನಿ ಫ್ರೆಂಡ್ಸ್, ಸಾಂಬಾರು ಬೀಜ ಮಾಡಬೇಕು. ಅವನಿಗೆ ತಿನ್ನಿಸ್ಬಿಡ್ತೀನಿ ಫಸ್ಟು. ಬಾರೋ ಎದ್ದು ಪುನರ್. ಹ್ಯಾಪಿ ಬರ್ತ್ಡೇ. ಯಾರ್ದು ಹ್ಯಾಪಿ ಬರ್ತ್ಡೇ? ಮೊಬೈಲಲ್ಲಿ ಬರ್ತಾಯಿತ್ತಾ? ಅದು ನೀನು ಹೇಳ್ತಾ ಇದೆಯಾ? ನೋಡಲಿ ನಿನ್ ಗಿಫ್ಟ್ ಹೆಂಗಿದ್ದೀನಿ. ನಾನು ಮಾಡಿ ಮನಸಿದ್ನಲ್ಲ, ಅದು ಹಂಗೇನೆ ಹಿಂಗಾಗ್ಬಿಟ್ಟೈತಿ. ಕೊಂಬಳು ಬಂದಿದವ. ಕಡಿ ಇಡೀ ಕೆಲಸನೆಲ್ಲ ಮಾಡ್ಬೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಇಡೀ ಪ್ರತಿದಿನ ಏನು ಕೆಲಸ ಇರುತ್ತೆ, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮನೆ ಕೆಲಸ ಮಾಡೋದು, ಎಲ್ಲದನ್ನು ಮಾಡ್ಬೋದು. ಇವನನ್ನು ನೋಡ್ಕೊಳ್ಳೋದು, ಇವನಿಗೆ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ನನಗೆ. ನಿಜವಾಗ್ಲೂ ಈಗಿನ ಮಕ್ಕಳಂತೂ ಎಷ್ಟು ಹಠ ಮಾಡ್ತಾರೆ ಅಂದರೆ, ನಿಜವಾಗ್ಲೂ ಒಂದು ಅರ್ಧ ಸ್ಪೂನು ಅಂದರೆ ಅಡುಗೆ ನಾನು ಅನ್ನ ಹಾಕ್ಕೋತೀನಲ್ಲ, ಅದ್ರಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ತಿನ್ಸೋಕ್ಕೆ ಯಾವ್ಯಾವ ಅವತಾರ ಆಡ್ತಿದ್ದಾನೆ ನೋಡಿ. ಅದರಲ್ಲೂ ನಂಗೆ ಸೌತೆಕಾಯಿ ಬೇಕು ಅನ್ನೋದು ಬೇರೆ. ಆ ಸೌತೆಕಾಯಿನ 1 ಗಂಟೆ ತಿಂತಾನೆ, ಅದನ್ನು ಕೂಡ ತಿನ್ನಲ್ಲ ಬೇಗ. ಅವನು ತಿನ್ನಿಸಿ ಬಾಯಿ ತೊಳೆಯುವಷ್ಟರೊಳಗೆ ಸುಮಾರು ಒಂದು 20 ನಿಮಿಷ ಬೇಕು, ಅಷ್ಟೊತ್ತು ತಿಂತಾನೆ ಅವನು. ಸಾಂಬಾರು ಬೀಜ ಅಂದರೆ ಕಲ್ಲು ಮಣ್ಣು ಏನಾದರೂ ಇದ್ದರೆ ನೋಡೋದನ್ನ ಸಾಂಬಾರು ಬೀಜ ಮಾಡೋದನ್ನ ಅಂತಾರೆ. ಮಾಡೋದು ಅಂದರೆ ನಮ್ಮ ಕಡೆ ಸಾಂಬಾರು ಬೀಜ ಮಾಡಬೇಕು, ರಾಗಿ ಮಾಡಬೇಕು, ಅಕ್ಕಿ ಮಾಡಬೇಕು ಅಂದರೆ ಏನಾದರೂ ಕಲ್ಲು ಅಥವಾ ಏನಾದರೂ ಇದ್ದರೆ ಅದನ್ನು ಆರಿಸೋದನ್ನ ಮಾಡೋದು ಅಂತ ಅಂತಾರೆ. ಸೊ ಇವಾಗ ಮಾಡ್ಬೇಕು ನಾನು ಸಾಂಬಾರು ಬೀಜನ. ಸೊ ನಮ್ಮ ಕಡೆ ಹೆಂಗೆ ಸಾಂಬಾರು ಪುಡಿನ ಮಾಡ್ತೀವಿ ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ.
ಇನ್ನು ಸಾಂಬಾರು ಬೀಜನ ನೀಟಾಗಿ ಕ್ಲೀನ್ ಮಾಡೋಣ ಅಂತೇಳಿ ಒಂದು ಮರಕ್ಕೆ ಹಾಕ್ಕೋತಾ ಇದ್ದೀನಿ. ನಂದು ಫಸ್ಟು ಒಂದು ಅರ್ಧ ಕೆ ಅಷ್ಟು ತಂದಿಟ್ಕೊಂಡಿದ್ದೆ. ಅಂದರೆ ಏನಕ್ಕಾದರೂ ಬೇಕಾಗುತ್ತೆ, ಇಡ್ಲಿ ಸಾಂಬಾರು ಅಥವಾ ಪುಳಿಯೋಗರೆ ಪುಡಿ ಈ ಥರ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕಾದ್ರೆ ಬೇಕಾಗುತ್ತೆ ಅಂತೇಳಿ ಒಂದು ಅರ್ಧ ಕೆ ಜಿನ ಮುಂಚೆನೇ ತಂದಿಟ್ಕೊಂಡಿದ್ದೆ. ಅದು ಕೂಡ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ಹೆಣ್ಮಕ್ಳು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಎಲ್ಲದೂ ಅಡುಗೆ ತಿಂಡಿ ಎಲ್ಲದನ್ನು ಕಲ್ತಿರ್ತಾರೆ. ಈ ಸಾಂಬಾರು ಬೀಜ ಮಾಡೋದು, ಖಾರದ ಪುಡಿ ಮಾಡಿಸೋದು, ಇದನ್ನೆಲ್ಲ ಆಲ್ಮೋಸ್ಟ್ 90% ದೊಡ್ಡವ್ರ ಕೈಲೇ ಮಾಡಿಸ್ಕೋತಾರೆ. ಅಂದರೆ ಅತ್ತೆ ಆಗಿರ್ಬೋದು ಅಥವಾ ಅಮ್ಮನ ಕೈಲಿ ಮಾಡಿಸ್ಕೊಂಡು ಇಟ್ಕೋತಾರೆ. ಕೆಲವೊಂದು ನಿಜವಾಗ್ಲೂ ಕಲಿತೀವಿ ಅಂತ ಅಂದ್ಕೊಂಡೇ ಇರಲ್ಲ. ಎಲ್ಲಿ ಮಾಡೋಕ್ಕೆ ಬರುತ್ತೆ, ಅಯ್ಯೋ ಸಾಂಬಾರು ಬೀಜ ಮಾಡೋಕ್ಕೆ ಬರಲ್ಲ, ಖಾರದ ಪುಡಿ ಮಾಡೋಕ್ಕೆ ಬರಲ್ಲ ಅಂತ ಎಲ್ಲ ಅಂದಿರೋರು ಇದ್ದಾರೆ ನನಗಂತೂ. ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ಕಾಲೇಜು ಮನೆ ಅಥವಾ ಫುಲ್ ರಗಡಾಗಿರೋ ಥರ ಇತ್ತು. ನಂದು ರೌಡಿ ಬೇಬಿ ಥರ ಇದ್ದೆ ನಾನು. ಆ ಥರ ಇದ್ದವಳು ಎಲ್ಲ ಆಡ್ಕೊಳ್ಳೋರು, ಇವಳೆಲ್ಲಿ ಮಾಡ್ತಾಳೆ, ಇವಳೆಲ್ಲಿ ಕೆಲಸ ಮಾಡ್ತಾಳೆ, ಇವಳ ಕೈಲೆಲ್ಲಿ ಸಂಸಾರ ಮಾಡೋಕ್ಕಾಗುತ್ತೆ, ಇವಳೆಲ್ಲಿ ಗಂಡನ ಮನೇಲಿ 3 ದಿನಕ್ಕೆ ಓಡಿ ಬರ್ತಾಳೆ ಅಂತೆಲ್ಲ ಅಂತಿದ್ರು. ಈಗ ನೆನೆಸ್ಕೊಂಡ್ರು ನಗು ಬರುತ್ತೆ. ಅಂಥವ್ರೆ ಇವತ್ತು ಕರೆದು ಬಾ, ಯಾವಾಗ ಬಂದೆ, ಕಾಫಿ ಕುಡಿ ಅಂತ ಎಲ್ಲ ಮಾತಾಡ್ಸೋದಿದೆ. ಅಂದರೆ ಎಲ್ಲರೂ ಅಲ್ಲ, ಕೆಲವೊಬ್ರು ಇರ್ತಾರಲ್ಲ ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡೋರು. ಸೊ ಹಾಗೆ ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ತೀರಾ ಚಿಕ್ಕ ವಯಸ್ಸಲ್ಲೆಲ್ಲ ಕಾಲೇಜಿಗೆ ಹೋಗ್ಬೇಕಾರೆಲ್ಲ ತುಂಬ ಅನ್ನಿಸ್ಕೊಂಬಿಟ್ಟಿದ್ದೀನಿ. ನಾನು ತುಂಬ ಮಾತುಗಳನ್ನ ಕೇಳಿದ್ದೀನಿ. ಇವತ್ತು ಯಾರ ಹತ್ರನೂ ಹೇಳಿಸ್ಕೊಳ್ದಿರೋ ಥರ ಕಲ್ತಿದ್ದೀನಿ. ಅಂದರೆ ಫುಲ್ ಪಂಡಿತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾರ ಹತ್ರನೂ ಏನು ಅನ್ನಿಸ್ಕೊಳ್ದಿರೋ ರೀತಿ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಲ್ತಿದ್ದೀನಿ ನಾನು. ಯಾರು ಹುಟ್ದಾಗಿಂದನೇ ಕಲ್ತಿರಲ್ಲ, ಹುಟ್ದಾಗಿಂದನೇ ದೊಡ್ಡ ವಿದ್ವಾಂಸರಾಗಿರಲ್ಲ. ಎಲ್ಲ ಇಳಿತಾ ಗೊತ್ತಾಗ್ತಾ ಪ್ರಪಂಚ ಹೆಂಗೆ ಅಂತ ಗೊತ್ತಾಗ್ತಾ, ಅನುಭವ ಆಗ್ತಾ ಎಲ್ಲ ತಾನಾಗೇ ಬರುತ್ತೆ. ಅದರಲ್ಲೂ ಹೆಣ್ಮಕ್ಳಂತೂ ಅಡುಗೆ ಬರಲ್ಲ, ತಿಂಡಿ ಬರಲ್ಲ, ಒಬ್ರನ್ನ ಮಾತಾಡ್ಸಲ್ಲ, ಅಂದರೆ ಮನೆಗೆ ಬಂದವ್ರನ್ನ ಬಾವುಣಿಸಲ್ಲ ಅಂತಂದರೆ ಇರುವಾರಿ ಮಾತುಗಳನ್ನ ಕೇಳಬೇಕಾಗತ್ತೆ. ಹೆಣ್ಮಕ್ಳು ಹೆಂಗೆ ಅಂದರೆ ಬಂದವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಓದೋರ್ನೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲದನ್ನು ಮಾಡಬೇಕು. ಸೊ ಹಂಗಿದ್ರೇ ಹೆಣ್ಮಕ್ಳಿಗೆ ಒಂದು ಬೆಲೆ. ಹಂಗಿದ್ರೂ ಕೂಡ ಮಾತುಗಳು ಬರುತ್ತೆ, ಬಟ್ ನಮ್ಮತನನ ನಾವು ಬಿಟ್ಕೊಡ್ಬಾರ್ದು ಅಷ್ಟೇ. ಇನ್ನು ಎನಿವೆ ಈ ಸಾಂಬಾರು ಪುಡಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಸಾಂಬಾರು ಬೀಜ ಹಾಕ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. ಯಾಕೆ ಅಂತಂದರೆ ಊರಲ್ಲಿದ್ದರೆ ದೊಡ್ಡ ಬೇಸನ್ ಅಥವಾ ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಮಾಡ್ಬೋದು. ಆ ಥರ ದೊಡ್ಡ ಪಾತ್ರೆಗಳೆಲ್ಲ ನಾನು ತಂದಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟುಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು. ನಾನು ತೋರಿಸಿದ್ನಲ್ಲ ಅಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಅರ್ಧನೇ ಹಾಕ್ಕೊಂಡು ಉರಿತಾ ಇದ್ದೀನಿ. ಒಂದು 3 ಸಲ ಹುರಿದಿದ್ದಕ್ಕೆ 1.5 kg ಕರೆಕ್ಟಾಗಿ ಆಯಿತು. ಈಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಘಮ ಅಂತ ಇತ್ತು ಮನೆಯೆಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು, ಈ ಥರ ದೊಡ್ಡ ಪಾತ್ರೆಯಲ್ಲಿಲ್ಲ ಅಂತ ಅದನ್ನೇ ಮಾತಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಫುಲ್ ಡಿಸ್ಟರ್ಬೆನ್ಸ್ ಇತ್ತು ನಾನು ಉರಿಬೇಕಾದ್ರೆ. ಸೊ ಹಾಗಾಗಿ 1.5 kgಗೆ ಏನೇನೆಲ್ಲ ಹಾಕಬೇಕು ಅಂತಲೂ ಕೂಡ ತೋರಿಸ್ತೀನಿ. ಇದೊಂದು ಸಾಂಬಾರು ಪುಡಿ ಇದ್ದರೆ ಸಾಕು, ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು. ನಾನು ನಮ್ಮಮ್ಮ ಮಾಡೋ ಸಾಂಬಾರು ಪುಡಿ ಅಂದರೆ ಸಖತ್ತು ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಮ್ಮ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿ. ನಾನು ಕೆಲವು ಹಳೆ ವ್ಲಾಗಲ್ಲಿ ತೋರಿಸಿದ್ದೆ, ಬಟ್ ಆ ವ್ಲಾಗೆಲ್ಲ ಡಿಲೀಟ್ ಆಗಿರಬೇಕೇನೋ ಗೊತ್ತಿಲ್ಲ. ಹಳೆ ವ್ಲಾಗಲ್ಲಿ ಇದೆಯೋ ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ವ್ಲಾಗ್ಗಳಲ್ಲಿ ಇದೆಯೋ ಗೊತ್ತಿಲ್ಲ, ನೋಡಬೇಕು, ಚೆಕ್ ಮಾಡಬೇಕು ಒಂದ್ಸಲ. ನಾನು ಒಂದ್ಸಲ ತೋರಿಸಿದ್ದೆ ಊರಿಗೆ ಹೋದಾಗ, ನಮ್ಮಮ್ಮ ಸಾಂಬಾರು ಬೀಜ ಹಾಕಿಸ್ಕೊಬರಕ್ಕೆ ಹೋಗ್ತಾಯಿದ್ದೆ, ಚೆನ್ನಾಗಿ ಮಾಡತ್ತೆ ನಮ್ಮಮ್ಮ ಅಂತ ಹೇಳಿ. ಸೊ ನಮ್ಮಮ್ಮಗೆ ಒಂದ್ಸಲ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಬುದ್ಧಿವಂತೆ ಅಂತ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಅದಾಕು ಇದಾಕು ಅಂತ ನನಗೆ ಕನ್ಫ್ಯೂಸ್ ಮಾಡಿಬಿಟ್ರು. ಅಷ್ಟಾಕು ಅಮ್ಮ, ಇದಾಕ್ಲ ಅಂದರೆ ಅಷ್ಟಾಕು ಅಂತ ಹೇಳಿದ್ರು. ಸೊ ಫೈನಲಿ ಫ್ರೆಂಡ್ ಹತ್ರ ಒಂದ್ಸಲ ಫೋನ್ ಮಾಡಿ ಕೇಳಿದೆ. ಅವಳಿಗೆ ನಾನೇ ಹೇಳ್ಕೊಟ್ಟಿದ್ದೆ, ಮತ್ತು ಅವಳಿಗೆ ಫೋನ್ ಮಾಡಿ ನಾನೇ ಕೇಳಿದೆ. ಅದಕ್ಕೆ ಕಣೆ ನಾನು ಇಷ್ಟಿಷ್ಟು ಹಾಕಿದ್ದೆ, ತುಂಬ ಚೆನ್ನಾಗಿತ್ತು ಪುಡಿ ಅಂತ ಹೇಳಿದ್ಲು. ಸೊ ನನಗೂ ಗೊತ್ತಿತ್ತು, ಚಿಕ್ಕ ವಯಸ್ಸಿಂದ ಇನ್ನೇನು ನೋಡ್ದಂಗೆ ಇರ್ತೀವ, ಎಲ್ಲ ನೋಡಿರ್ತೀವಿ. ಸೊ ಹಾಗಾಗಿ ಈಗ ಒಂದ್ಸಲ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಈಗ 1.5 kg ಇದಕ್ಕೆ ಒಂದು ಲೋಟ ಜ್ಯೂಸ್ ಲೋಟ ಬರುತ್ತಲ್ಲ, ಒಂದು ನೀರು ಕುಡಿಯೋ ಲೋಟ, ಆ ಲೋಟದಲ್ಲಿ ಹೆಸ್ರು ಕಾಳು ಹಾಕ್ಕೊತಾ ಇದ್ದೀನಿ. ಹೆಸ್ರು ಕಾಳಲ್ಲೂ ಸ್ವಲ್ಪ 1/4 ಲೋಟನೂ ಕೂಡ ತೆಕ್ಕೊಂಡಿದ್ದೀನಿ. ಯಾಕೆಂದರೆ ಪುಳಿಯೋಗರೆಗೆ ಬೇಕಿತ್ತು ನನಗೆ. ಹೆಸರು ಬೇಳೆ ಹಾಕಬೇಕು ಪುಳಿಯೋಗರೆ ಪುಡಿಗೆ, ಬಟ್ ಹೆಸರು ಬೇಳೆ ಇರಲಿಲ್ಲ. ಹೆಸ್ರು ಕಾಳು ಹಾಕಿದ್ರು ಓಕೆ ಅಂದ್ಕೊಂಡು ಹೆಸ್ರು ಕಾಳನ್ನ ಸ್ವಲ್ಪ 1/4 ಲೋಟದಷ್ಟು ತೆಕ್ಕೊಂಡಿದ್ದೀನಿ. ನಾನು ಪುಳಿಯೋಗರೆ ಪುಡಿನೂ ಕೂಡ ಒಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಇನ್ನು 1 ಲೋಟದಷ್ಟು ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ಈ ಕಡಲೆಕಾಳು ಜಾಸ್ತಿ ಹಾಕ್ಕೊಂಡ್ರು ಓಕೆ ಅಂತೆ, ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತಂತೆ. ಬಟ್ ನಾನು ಹಾಕಿಸ್ಕೊಂಬಂದ್ಮೇಲೆ ಅಂತೂ ಘಮ ಅಂತ ಇತ್ತು. ಸೊ ಅದನ್ನು ಕೂಡ ಈ ಥರ ನೀಟಾಗಿ ಹುರ್ಕೋಬೇಕು. ತೀರಾ ಹೈ ಫ್ಲೇಮಲ್ಲ, ತೀರಾ ಮೀಡಿಯಮ್ ಫ್ಲೇಮಲ್ಲ ಕಡಲೆಕಾಳು ಹುರಿಯೋಕ್ಕೆ. ಒಂದು ರೇಂಜಿಗೆ ಒಂದು ಫ್ಲೇಮ್ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಇನ್ನು ಉದ್ದಿನ ಬೇಳೆನ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಘಮ ಅಂತ ಇತ್ತು. ಇದಂತೂ ಫುಲ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ
ಮಾಡ್ಕೋಬೇಕು, ಇಲ್ಲಾಂದರೆ ಒಂಥರ ಅನಿಸುತ್ತೆ. ಉದ್ದಿನಬೇಳೆನೂ ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ, ಅದರಲ್ಲಿ ಅರ್ಧ ಕಪ್ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಕಾಲು ಕಪ್ಪು ಇದಕ್ಕೆ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆ ಪುಡಿಗೆ. ಇದಕ್ಕೂ ಇನ್ನು ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ಸ್ಕಿಪ್ ಮಾಡಬಹುದು ಸಾಂಬಾರು ಪುಡಿಗೆ, ಬಟ್ ಇತ್ತಲ್ಲ ಅಂತೇಳಿ ಹಾಕಿದ್ದೀನಿ. ಅರ್ಧ ಲೋಟ ಕಡಲೆಬೇಳೆನ ಹುರ್ಕೊಂಡಿದ್ದೀನಿ. ಅದನ್ನು ಅಂದರೆ ಕಾಲು ಕಪ್ಪು ಸಾಂಬಾರು ಬೀಜಿಗೆ ಹಾಕಿದ್ದೀನಿ, ಕಾಲು ಕಪ್ಪು ಪುಳಿಯೋಗರೆ ಪುಡಿಗೆ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಕೂಡ ಹಂಗೆ ಮಾಡ್ಕೊತಾ ಇದ್ದೆ. ಈಗ ಒಂದೇ ಸಲ ಹುರ್ಕೊಳ್ಳೋಕ್ಕೆ ಸಪ್ರೇಟ್ ಹುರ್ಕೊಳ್ಳೋಕ್ಕಾಗಲ್ವಲ್ಲ, ಹೆಂಗೂ ಇಂಗ್ರೀಡಿಯೆಂಟ್ಸ್ ಹುರಿತಾ ಇದ್ದೀನಲ್ವ, ಅದರಲ್ಲಿ ಕೆಲವೊಂದು ಐಟಮ್ಸು ಪುಳಿಯೋಗರೆಗೂ ಹಾಕಬೇಕು. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ ಕಾಲು ಕಪ್ಪು ಇದಕ್ಕೆ ಪುಳಿಯೋಗರೆ ಪುಡಿಗೆ, ಇನ್ನು ಕಾಲು ಕಪ್ಪು ಸಾಂಬಾರು ಪುಡಿಗೆ. ನಾನು ಯಾವ್ಯಾವ್ದು ಹಾಕ್ತಾಯಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈಗ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಮೆಂತ್ಯನ ಅರ್ಧ ಕಪ್ ತೊಗೊಂಡಿದ್ದೀನಿ. ಕಾಲು ಕಪ್ಪು ಸಾಂಬಾರು ಬೀಜಕ್ಕೆ, ಕಾಲು ಕಪ್ಪು ಪುಳಿಯೋಗರೆ ಪುಡಿಗೆ. ಸೊ ಹಾಗಾಗಿ ಮೆಜರ್ಮೆಂಟ್ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ ಅಂತ, ಯಾವ್ಯಾವ್ದೆಲ್ಲ ಜಾಸ್ತಿ ಹಾಕಬಾರ್ದು ಸಾಂಬಾರು ಪುಡಿಗೆ ಅಂತ. ಸೊ ಹಂಗಾದ್ರೆ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ನ ಮೆಂತ್ಯ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದಕ್ಕೆ ಕಾಲು ಕಪ್ ಸೇರಿಸ್ಕೊತಾ ಇದ್ದೀನಿ, ಕಾಲು ಕಪ್ಪು ಪುಳಿಯೋಗರೆ ಪುಡಿಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೆಂತ್ಯನಂತೂ ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕು, ಏಕೆಂದರೆ ಫುಲ್ ಬೇಗ ಸಿದೋಗ್ಬಿಡುತ್ತೆ. ಕಲರ್ ನಿಮಗೆ ಚೇಂಜ್ ಆಗಿ ಕಾಣ್ತಾ ಇರ್ಬೋದು, ಏಕೆಂದರೆ ಕತ್ಲಲ್ಲಿ ಉರಿತಾ ಇದ್ನಲ್ಲ, ಆದರೆ ಲೈಟ್ ಬೆಳಕಿಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ನಮ್ಮದು ಹಳೆ ಮಾಡೆಲ್ ಫೋನ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಕಾಣಿಸ್ತಾ ಇದೆ. ಇನ್ನು 1 ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಜ್ಯೂಸ್ ಕುಡಿಯೋ ಲೋಟದಲ್ಲಿ 1 ಲೋಟ ಅಂತ ಅರ್ಥ ನಮ್ಮ ಭಾಷೆಯಲ್ಲಿ. ಸೊ ಈಗ ಅರ್ಧ ಇದಕ್ಕೆ ಹಾಕ್ತೀನಿ ಪುಳಿಯೋಗರೆ ಪುಡಿಗೆ, ಅರ್ಧ ಸಾಂಬಾರು ಪುಡಿಗೆ ಹಾಕ್ತೀನಿ. ಸೊ ಯಾವ್ಯಾವ್ದೆಲ್ಲ ಹಾಕ್ತೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕಡಲೆಕಾಳು ಅದನ್ನೆಲ್ಲ ಹಾಕಲಿಲ್ಲ ನಾನು ಪುಳಿಯೋಗರೆ ಪುಡಿಗೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕಿ ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಚೆರುಕಲಲ್ಲಿ ಇರೋದು ಪುಳಿಯೋಗರೆ ಪುಡಿಗೆ ಸ್ವಲ್ಪ ಜೀರಿಗೆ ಪುಡಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ಈಗ ಒಂದು ಕಾಲು ಕಪ್ಗಿಂತ ಜಾಸ್ತಿ, ಅರ್ಧ ಕಪ್ಗಿಂತ ಕಡಿಮೆ ಸಾಸಿವೆನ ಹುರ್ಕೋತಾ ಇದ್ದೀನಿ. ಸಾಸಿವೆನೇನು ಜಾಸ್ತಿ ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎರಡಕ್ಕೂ ಸ್ವಲ್ಪ ಹಾಕ್ಕೊಳ್ಳೋಣ ಅಂತೇಳಿ ಅರ್ಧ ಕಪ್ಪಿಗಿಂತ ಕಡಿಮೆ, ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ, ಒಂದು 40% ಅಂತ ಅಂದ್ಕೊಳ್ಳಿ. ಅಷ್ಟನ್ನು ಹುರ್ಕೊಂಡು ಸ್ವಲ್ಪ ಸಾಂಬಾರು ಬೀಜಕ್ಕೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಪುಳಿಯೋಗರೆ ಪುಡಿಗೂ ಹಾಕ್ಕೊತಾ ಇದ್ದೀನಿ. ಇನ್ನು ಅರಿಶಿನಕ್ಕನ್ನೇನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು, ಇದೇನೋ ಹುರಿಯೋ ಅವಶ್ಯಕತೆ ಇರಲ್ಲ. ಇದು ಫುಲ್ ಸಾಂಬಾರು ಪುಡಿಗೆ ಹಾಕ್ಕೊಡ್ತಾ ಇರೋದು, ಇದಕ್ಕೆ ಹಾಕೋದಿಲ್ಲ, ಪುಳಿಯೋಗರೆ ಪುಡಿಗೆ ಹಾಕೋದಿಲ್ಲ. ಇನ್ನು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. 1 ಕಟ್ಟಷ್ಟು ಅಂದರೆ ಒಂದು 2 ಕಪ್ಪಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಕಬ್ಬಿಣದ ಅಂಶ ಚೆನ್ನಾಗಿರುತ್ತೆ ಅಂತ ಟೇಸ್ಟು ಅಂತ ಸ್ವಲ್ಪ ಇದಕ್ಕೆ ಅರ್ಧ ಹಾಕ್ಕೊಂಡು ಅರ್ಧ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಪುಳಿಯೋಗರೆ ಪುಡಿಗೆ. ಇನ್ನು ಇದು ಪುಳಿಯೋಗರೆ ಪುಡಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಇದನ್ನು ಸಾಂಬಾರು ಪುಡಿಗೆ ಹಾಕಲ್ಲ, ಬರೀ ಪುಳಿಯೋಗರೆ ಪುಡಿಗೆ ಮಾತ್ರ ಹಾಕೋದು. ಇದನ್ನು ಚೆನ್ನಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 1/4 kg ಅರ್ಧ ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಅಂತ ಅಂದ್ಕೊಳ್ಳಿ. 150 ಗ್ರಾಮ್ನ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಫುಲ್ ಕಲರಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಪುಳಿಯೋಗರೆ ಪುಡಿಗೆ ಸೇರಿಸ್ಕೊತಾ ಇದ್ದೀನಿ. ಪುಳಿಯೋಗರೆ ಪುಡಿಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಅದು ಹುರಿದಿಟ್ಕೊಂಡಿದ್ದಲ್ಲ ಅರಿಶಿನ, ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಕುಟ್ಕೊಂಡಿದ್ದೀನಿ ಅಷ್ಟೇ, ತೀರಾ ಪುಡಿ ಮಾಡ್ಕೊಂಡಿಲ್ಲ, ಯಾಕೆಂದರೆ ಮಿಷನಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ. ಇನ್ನು ಒಂದೇ ಒಂದು ಇಡೀ ಕಡಲೆನ ಹಾಕ್ಕೊಂಡಿದ್ದೀನಿ. ಯಾವುದಕ್ಕೆ? ಸಾಂಬಾರು ಪುಡಿಗೆ. ಇದಕ್ಕೇನು ಹಾಕೋಂಗಿಲ್ಲ, ಯಾವುದಕ್ಕೆ ಪುಳಿಯೋಗರೆ ಪುಡಿಗೆ ಹಾಕೋಂಗಿಲ್ಲ, ಬರೀ ಸಾಂಬಾರು ಪುಡಿಗೆ ಮಾತ್ರ ಕಡಲೆನ ಹಾಕ್ಕೊಂಡಿದ್ದೀನಿ. ಅದು ಒಂದೇ ಒಂದು ಇಡೀ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸುಮ್ಮನೆ ಇರಲಿ, ಕಡಲೆ ಏನು ಬೇಡ, ಸ್ಕಿಪ್ ಮಾಡು, ಕಡಲೆಕಾಳು ಹಾಕಿದ್ರೆ ಕಡಲೆಬೇಳೆ ಹಾಕಿದ್ರೆ ಅಂತ ಹೇಳಿ, ಗಟ್ಟಿ ಆಗುತ್ತೆ ತೀರಾ ಅಂತ ಹೇಳಿದರು. ಬಟ್ ಒಂದು ಇಡೀ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಇಡೀ ನಾನು ಕಡಲೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ನಿಜವಾಗ್ಲೂ ಒಂದು ಸಲ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ, ಹಾಕಿಸ್ಕೊಂಬಂದೆಲ್ಲ ತುಂಬ ಮನೆಯೆಲ್ಲ ಘಮ ಅಂತ ಇತ್ತು. ಪುಡಿನೂ ಅಷ್ಟೇ ಸೂಪರಾಗಿ ಬಂದಿತ್ತು. ಸಾಂಬಾರು ಆಲ್ರೆಡಿ ಮಾಡಿ ನೋಡಿದೆ ನಾನು, ಕಲರು ಎಲ್ಲದು ಫುಲ್ಲು ಟೇಸ್ಟಿಯಾಗಿ ಸೂಪರಾಗಿ ಬಂದಿತ್ತು. ಇನ್ನು ಪುನರ್ವು ಅಂತೂ ನನ್ನ ಬಾಲ ಯಾವಾಗಲೂ ನಾನು ಎಲ್ಲಿರ್ತೀನೋ ಅಲ್ಲಿ ಇರಬೇಕು. ಅವನು ಕೂಡ ಇದು ಮಾಡ್ತಾ ಇದ್ದ, ಕಲಿಸ್ತಾ ಇದ್ದ ನಂದು ಇದು ಅಂತ. ಇನ್ನು ಈ ಕಡೆ ಪುಳಿಯೋಗರೆ ಪುಡಿ ನೋಡ್ತಾ ಇರ್ಬೋದು, ಒಂದು ಮರಕ್ಕೆ ಹಾಕಿಟ್ಟಿದ್ದೀನಿ, ಒಂದು ಇದಕ್ಕೆಲ್ಲ ಆರಲಿ ಅಂತ ಹೇಳ್ಬಿಟ್ಟು. ಇನ್ನು ಇದು ಪುಳಿಯೋಗರೆ ಪುಡಿಗೆ ಕಾಳು ಮೆಣಸು ಮತ್ತು ಒಂದು 4 ಪೀಸ್ ಚಕ್ಕೆನ ಹುರ್ಕೊತಾ ಇದ್ದೀನಿ. ಇದು ಪುಳಿಯೋಗರೆ ಪುಡಿಗೆ ಮಾತ್ರ, ಇದಕ್ಕೆ ಹಾಕಿಲ್ಲ. ಸಾಂಬಾರು ಪುಡಿಗೂ ಹಾಕ್ಕೋಬೋದು ಚಕ್ಕೆ ಮಸಾಲೆ ಎಲ್ಲ, ಬಟ್ ಅದೇ ಗ್ಯಾಸ್ಟ್ರಿಕ್ಕು, ಸುಮ್ಮನೆ ಏನಕ್ಕೆ ಅದು. ನಾನು ಕೆಲವೊಂದು ಸಾಂಬಾರಿಗೆ ಮಸಾಲೆ ಹಾಕಲ್ಲ, ಕೆಲವೊಂದು ಸಾಂಬಾರಿಗೆ ಮಸಾಲೆ ಹಾಕ್ತೀನಿ, ಆವಾಗ ಹಂಗೆ ಆ್ಯಡ್ ಮಾಡ್ಕೋಬೋದು ಖಾರಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಪುಳಿಯೋಗರೆ ಪುಡಿಗೆ ಒಂದು 6 ರಿಂದ 7 ಏಲಕ್ಕಿನ ಹುರ್ಕೊಂಡಿದ್ದೀನಿ. ಫೈನಲಿ ಆಯಿತು ಸಾಂಬಾರು ಬೀಜ ಹುರಿದು. ಇವತ್ತು ಹಾಕ್ಸ್ಕೊಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಹುರಿದೇ ಸಾಕಾಯಿತು, ಹಾಗಾಗಿ ಹೋಗಲಿಲ್ಲ. ನಾಳೆ ಹೋಗಿ ಹಾಕ್ಸ್ಕೊಡ್ತೀನಿ. ಹಾಗೆ ಪುಳಿಯೋಗರೆ ಪುಡಿಗೂ ಮಾಡಿದ್ದೀನಿ ಫ್ರೆಂಡ್. ಪುಳಿಯೋಗರೆ ಪುಡಿಗೂ ಕೂಡ ಅತ್ಲಾಗೆ ಒಂದೇ ಸಲ ಮಿರ್ಗಾಕ್ಸ್ಕೊ ಬಂದುಬಿಡೋಣ ಅಂತೇಳಿ ಮಾಡಿದ್ದೀನಿ. ನಮಗೆ ತುಂಬ ದಿನ ಆಗುತ್ತೆ ಒಂದ್ಸಲ ಮಿರ್ಗಾಕ್ಸಿದ್ರೆ. ಹೋಗ್ಬಿಡ್ಬರೋ ಘಾಟು
ಫ್ರೆಂಡ್ಸ್ ಮನೆಯೆಲ್ಲ ಘಮ ಘಮ ಅಂತ ಐತೆ, ಎಷ್ಟು ನೋಡಿ ಘಮ ಘಮ ಅಂತೈತೆ ಫ್ರೆಂಡ್ಸ್. ಇದನ್ನು ಹುರಿದ್ನಲ್ಲವ ಸಾಂಬಾರು ಬೀಜವ, ಸೊ ಘಮ ಘಮ ಅಂತೈತೆ ಫ್ರೆಂಡ್ಸ್. ಫಸ್ಟ್ ಟೈಮು ಮಾಡಿದ್ದು ನಾನು. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಒಂದು ಕಾಲದಲ್ಲಿ ನನಗೇನು ಬರಲ್ಲ, ಏನೇನು ಕೆಲಸ ಬರಲ್ಲ, ಹಸಿಯಾಳೆ ಅಂತ ಇದ್ರು ಒಂದು ಟೈಮಲ್ಲಿ. ಇವಾಗೆಲ್ಲ ನಾನೇ ಮಾಡೋದನ್ನ ಕಲಿತೆ. ಟೈಮ್ ಒಂದೇ ಥರ ಇರಲ್ಲ ಫ್ರೆಂಡ್ಸ್. ಆಡ್ಕೊಂಡು ಎದುರಿಗೆಲ್ಲ ಕಲಿತು ಸಂಸಾರ ನಿಭಾಯಿಸೋದು, ಅಡುಗೆ ಮಾಡೋದು ಎಲ್ಲದೂ ಮ್ಯಾಟ್ರ್ ಆಗುತ್ತೆ ಹೆಣ್ಮಕ್ಳಿಗೆ. ಸೊ ಫೈನಲಿ ಎಲ್ಲ ಕಲ್ತಿದ್ದೀನಿ. ತೀರಾ ಪಂಡಿತೆ ಅಂತ ಅಲ್ಲ, ಮ್ಯಾನೇಜ್ ಮಾಡೋವಷ್ಟಂತೂ ಕಲ್ತಿದ್ದೀನಿ ಫ್ರೆಂಡ್ಸ್. ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕೆ ಇವಾಗ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ. ಎಲ್ಲ ಹೆಣ್ಮಕ್ಳು ಹಂಗೇನೆ, ಟೈಮ್ ಆಗ್ತಾ 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 ಎಲ್ಲ ಚೇಂಜ್ ಆಗ್ತಾರೆ, ಎಲ್ಲದೂ ಚೇಂಜ್ ಆಗುತ್ತೆ. ಹಾಡ್ಕೊಳ್ಳೋರು ಅಂದವರು ಎಲ್ಲ ಬಾಯಿ ಮಾಡಿ ಬೆಳಿಡೋ ಅಂತ ಟೈಮ್ ಬಂದೇ ಬರುತ್ತೆ ಎಲ್ಲರಿಗೂ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ. ಇರೋದು ಏನ್ರಿ? ಹೌದಾ? ಪಪ್ಪ ಬಂದ್ರು ಅನ್ಕೋಬೇಡಿ. ಎಲ್ಲೋಗಿದ್ದೆ? ಏನ್ ಸಾಹೇಬ್ರೆ, ತಲೆನೇ ಬಚ್ಕೊಂಡಿಲ್ಲ ಫ್ರೆಂಡ್ಸ್. ಇವತ್ತು ನಾನು ಬರೀ ಕೆಲಸ ಅದು ಇದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಏನು ತಲೆ ಬಚ್ಕೊಬೇಕು. ಸ್ಲೋ ವೆಚ್ ಆದಾಗ ಫ್ರೆಂಡ್ಸ್ ಇದೆಲ್ಲ ತಲೆಗೆಲ್ಲ ಮುತ್ತು. ಏನು ಬೇಕು ಸಾಹೇಬ್ರಿಗೆ? ಈ ನಡಿ ಪೂಚಿ. ಏನು ಬೇಕೋ? ಪೂಚಿ ಹೊಡಿತಿದ್ದಾರೆ ಸಾಹೇಬ್ರು. ಏನು ಏನು ಬೇಕು? ಏನು ಬೇಕು? ಅದೇ ಏನು ಬೇಕು? ಏನು ಬೇಕು? ಎರಡು ತಗೋ, ನಂಗೊಂದು ನಿಂಗೆ ಎರಡು. ಇನ್ನು ಮೊಳಕೆ ಕಟ್ಟೋಣ ಅಂತೇಳಿ ಹುಳಿಕಾಳನ್ನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಅದನ್ನೊಂದು 2 ಸಲ ತೊಳ್ಕೊಂಡು ನೀಟಾಗಿ ಬಸ್ಕೊಂಡು ಇಟ್ಕೊಂಡ್ರೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋಕ್ಕೆ ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಒಂದು ಹನಿನೂ ನೀರಿಲ್ದಂಗೆ ನೀಟಾಗಿ ಸೋಸ್ಕೊಂಡು ಈ ಥರ ಮುಚ್ಚಳ ಮುಚ್ಚಿಟ್ರೆ ಸಾಕು. ಇವಾಗಿನ ಬಿಸಿಲಲ್ಲಿ ಒಂದೇ ದಿನಕ್ಕೆ ಮೊಳಕೆ ಬರುತ್ತೆ. ಇನ್ನು ನಾಳೆ ಏನು ತಿಂಡಿ ಮಾಡೋದು ಅಂತ ಹೇಳಿ ಪ್ರಿಪ್ರೇಷನ್ ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನಾಳೆಗೆ ಪಲಾವ್ ಮಾಡೋಣ ಅಂತೇಳಿ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೆಂಗೆ ಅಂತಂದರೆ ರುಬ್ಬಿಡಲ್ಲ. ಈಗ ಕೆಲವೊಂದು ಐಟಮು ಅಂದರೆ ಈರುಳ್ಳಿ, ಆಲೂಗಡ್ಡೆ ಇಂಥವೆಲ್ಲ ನೈಟ್ ಹೆಚ್ಚಿಡಬಾರ್ದು. ಹಂಗಾಗಿ ಅಂಥವು ಸ್ಕಿಪ್ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಹಾಕಿಟ್ಟಿರ್ತೀನಿ. ಆದರೆ ನಿದ್ಗಣ್ಣಲ್ಲಿ ಎದ್ದು ಬಂದು ತಿಂಡಿ ಅಡುಗೆ ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಮತ್ತು ಅವರಿಗೆ ಮುಖ ತೊಳೆಯೋಕ್ಕೆ ಬಿಸಿನೀರು, ಕುಡಿಯೋಕ್ಕೆ ಬಿಸಿನೀರು, ಜೀರಾ ವಾಟರು, ಆಮೇಲೆ ಕಾಫಿ ಎಲ್ಲದನ್ನೂ ಅವ್ರಿಗೆ ಒಂದೇ ಸಲ ನಾನು ಎಲ್ಲದನ್ನೂ ಕೊಡೋಕ್ಕಾಗಲ್ಲ. ಏಕೆಂದರೆ ಅವರು ಒಂಥರ ಈ ವಿಷಯದಲ್ಲಿ ಮಾತ್ರ ಫುಲ್ಲು ಸೋಂಬೇರಿ. ಯೂನಿಫಾರ್ಮ್ ಕೂಡ ತಗೊಳ್ಳಲ್ಲ, ವಾಟ್ರ್ ಬಾಟ್ಲಿಗೆ ನೀರು ಕೂಡ ಹಾಕ್ಕೊಳ್ಳಲ್ಲ. ಎಲ್ಲದನ್ನೂ ನಾನೇ ಕೆಲವೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಅಸಿಸ್ಟೆಂಟ್ ಅಂತ. ಹಾಗಾಗಿ ನಾನು ಎದ್ದೇಳೋದು 5:30 ಎದ್ರೂ, ಒಂದೊಂದ್ಸಲ 5:15 ಎದ್ರೂ, 6:45 ಆದ್ರೂ, ಒಂದೊಂದ್ಸಲ ನನಗೆ 5 ನಿಮಿಷ ಲೇಟ್ ಆದ್ರೂ ನನಗೆ ಕಾಫಿ ಬೇಡ, ಅದು ಬೇಡ, ಇದು ಬೇಡ, ಹೋಗ್ತೀನಿ ಬಿಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಹೊರಗಡೆ ಹೋಗೋಕ್ಕೆ ಗಂಡಸ್ರನ್ನ ಕಳಿಸೋದು ಜವಾಬ್ದಾರಿ ನಮ್ಮದು ನೀಟಾಗಿ. ಸೊ ಹಾಗಾಗಿ ಒಂದೇ ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋತೀನಿ. ಬಟ್ಟನಾಗಿ ಬಂದು ಖಾರ ರುಬ್ಬಿಟ್ಟು ಒಗ್ಗರಣೆ ಮಾಡಿ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಇಂಥದ್ದು ಮಾತ್ರ ಹೆಚ್ಕೊಂಡು ಅಡುಗೆ ಮಾಡಿಕೊಡೋದು ಇಂಥದ್ದು ಮಾಡ್ಕೋತೀನಿ. ಇನ್ನು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಪುನರ್ವಿಗೆ ಹಾಲು ಕುಡಿಸೋಣ ಅಂಥೇಳಿ. ಇವತ್ತು ಅವ್ನು ಯಾಕೋ ನೀಟಾಗಿ ಊಟ ಮಾಡಲಿಲ್ಲ. ಸೊ ಹಾಗಾಗಿ ರಾಗಿ ಹಿಟ್ಟು ಬೇರೆ ಇರಲಿಲ್ಲಲ್ವ, ಅವ್ನಿಗೆ ಮುದ್ದೆ ಊಟ ಮಾಡಿದ್ರೇ ದಿನ ಫುಲ್ ಅನ್ಸೋದು. ಅವ್ನಿಗೆ ಅನ್ಸುತ್ತೋ ಇಲ್ವೋ, ನನಗೆ ಸಮಾಧಾನ ಇರೋಲ್ಲ. ಮುದ್ದೆ ತಿಂದರೆ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ, ಇಲ್ಲಾಂದರೆ ರಾತ್ರಿ ಎಲ್ಲ ಒದ್ದಾಡೋದು ಜಾಸ್ತಿ ಅವನು. ಸೊ ಹಾಗಾಗಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಹಾಲು ಕುಡಿಸ್ಬಿಡೋಣ ಒಂದು ಲೋಟ ಅಂತೇಳಿ. ಪುನಿ ಬಂದಾಗ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಅವರೊಬ್ಬರಿಗೆ ಮಾತ್ರ ಸ್ವಲ್ಪ ಮುದ್ದೆ ಇದೆ. ಹಗ್ಲು ಅವರು ಅನ್ನ ತಿಂದಿರ್ತಾರೆ, ಬೆಳಗ್ಗೆ ಯಾವಾಗಲೂ ತಿಂದಿರ್ತಾರೆ. ಸ್ವಲ್ಪನಾದರೂ ರಾತ್ರಿ ಮುದ್ದೆ ಊಟ ಮಾಡಿ ಮಲಗಿದ್ರೆ ನೆಮ್ಮದಿ ಅನಿಸುತ್ತೆ ನನಗೆ. ಏನೋ ಗೊತ್ತಿಲ್ಲ, ಅವ್ರು ನೀಟಾಗಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರಬೇಕು, ಆ ಥರ ಮೆಂಟಾಲಿಟಿ ನಂದು. ಕೆಲವೊಂದು ವ್ಲಾಗಲ್ಲಿ ಹೇಳಿದ್ದೀನಿ, ನಾನು ಹಿಂಸೆ ಕೊಡ್ತೀನಿ ಅವರಿಗೆ ತಿನ್ನೋ ವಿಷಯದಲ್ಲಂತೂ. ಅವರಂತೂ ತಿನ್ನೋ ವಿಷಯದಲ್ಲಿ ಏನೂ ರಿವ್ಯೂ ಕೊಡಲ್ಲ, ಆಮೇಲೆ ಏನು ಕಮೆಂಟ್ ಕೊಡಲ್ಲ. ನನಗೆ ಬೇಡ, ಅದು ಬೇಡ, ಇದು ಬೇಡ ಅಂತಿರ್ತಾರೆ. ಬೈತಾನೇ ಇರ್ತೀನಿ ನಾನು, ಅದು ಬೇಡ, ಇದು ಬೇಡ ಅಂತಿರ್ತೀಯ ಅಂತ. ಇನ್ನು ಹಾಲನ್ನ ಕುಡ್ಸೋಣ ಅಂತ ಕಾಯಕ್ಕಿಟ್ಟಿದ್ದೆ. 1-2 ನಿಮಿಷ ಲೇಟ್ ಆಗಿದ್ದಕ್ಕೆ ಹಾಲು ಫುಲ್ ಸುಡ್ತಾಯಿತ್ತು. ಅವನಿಗೆ ಕೊಟ್ಟೆ, ಅವನು ಕೇಳ್ತಿದ್ದ ಕೊಡಮ್ಮ ಅಂತ ಕೊಟ್ಟೆ, ಬೇಗ ಬೂಸ್ಟ್ ಹಾಕಿ.
ಆಮೇಲೆ ಮತ್ತೆ ಸುಡ್ತಾ ಇದೆ ಅಂತ ಮತ್ತೆ ಹಸ್ದಾಯ್ತು. ಮಕ್ಳುಗಳು ಹೆಂಗೆ ಫ್ರೆಂಡ್ಸ್, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ, ಅವ್ರ ಬಾಲ ಹಿಡ್ಕೊಂಡೇ ಇರಬೇಕು ಮಕ್ಕಳು ತಾಯಿಯರಂತೂ. ಇನ್ನು ನಾನು ಹೇಳ್ತಾ ಇದ್ದೆ ನನಗೇನು ಬರ್ತಾ ಇರಲಿಲ್ಲ ಅವಾಗೆಲ್ಲ ಅಂತ. ಹೌದು, ನನಗೇನು ಬರ್ತಾ ಇರಲಿಲ್ಲ. ಆಮೇಲೆ ನಾನು ಮದುವೆ ಆದಮೇಲೆ ಒಂದೊಂದು ಕಲ್ತ್ಕೊಂಡೆ. ಮದುವೆಗಿಂತ ಮುಂಚೆನೂ ನನಗೆ ಒಂದು 80% ಅಡುಗೆ ಎಲ್ಲ ಬರೋದು. ಹೆಂಗೆ ಅಂದರೆ ಅಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿದ್ದರು, ನಾನು ಊರಲ್ಲೇ ಒಬ್ಬಳೇ ಇದ್ದೆ. ಸೊ ಆವಾಗ ನನಗೆ ಮಾಡ್ಕೊಳೋಂಥ ಸಿಚುವೇಶನ್ ಬಂದೇ ಬಿಡ್ತು. ಅವಾಗ ಎಲ್ಲದನ್ನು ಕಲ್ತಿದ್ದೆ, ಕೆಲವೊಂದನ್ನು ಕಲ್ತಿರಲಿಲ್ಲ. ಆಮೇಲೆ ಇನ್ನೊಂದು ಪುನಿ ಊರಿನ ಲೈಫ್ ಸ್ಟೈಲೇ ಬೇರೆ, ಅಡುಗೆದು ಎಲ್ಲದು ಲೈಫ್ ಸ್ಟೈಲ್ ಬೇರೆ. ಇನ್ನು ನಮ್ಮೂರಿಂದೇ ಸ್ವಲ್ಪ ಅಡುಗೆದೆಲ್ಲ ಸ್ವಲ್ಪ ಚೇಂಜ್ ಇತ್ತು. ಎಲ್ಲದನ್ನು ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯಿತು. ನಾನು ಹೇಳೋದು ಹೆಂಗೆ ಹೆಣ್ಮಕ್ಳಿಗೆ ಹೇಳೋದು ಏನಂದರೆ, ಸ್ವಲ್ಪ ಕೆಟ್ಟೋದ್ರೂ ಪರವಾಗಿಲ್ಲ, ಕಲ್ತ್ಕೊಳ್ಳೇಬೇಕು ಹೆಣ್ಮಕ್ಳು. ಎಂಥ ರಿಚ್ ಫ್ಯಾಮಿಲಿನೇ ಆದ್ರೂ ತನ್ನ ಗಂಡ ಮಕ್ಕಳಿಗಾದರೂ ಮಾಡಿಕ್ಕಾದ್ರೂ ಬೇಕೇ ಬೇಕು. ಎಲ್ಲದನ್ನು ಕಲ್ತ್ಕೊಳ್ಳಿ, ಬೇರೆ ಮಾತಿಗೆ ಆಹುತಿ ಆಗಿಬಿಡಿ. ನಾನೇನು ಅಷ್ಟು ಮಟ್ಟಿಗೆ ಅನ್ನಿಸ್ಕೊಂಡಿಲ್ಲ. ಕೆಲವೊಂದು ಅನುಭವ ಆಗಿರುತ್ತಲ್ವ, ಹೆಣ್ಮಕ್ಳು ಮದುವೆ ಆಗಿದೆ, ಮಗುವಾಗಿದೆ ಅಂದರೆ ಕೆಲವೊಂದು ಕಹಿ ಅನುಭವಗಳು ಆಗಿರ್ತವೆ. ಸೊ ಹಾಗಾಗಿ ಇವಳಿಗೇನು ಬರಲ್ಲ, ಏನು ಮಾಡಲ್ಲ, ನಾನಿಲ್ಲದೆ ಇದ್ದರೆ ಏನೂ ಆಗಲ್ಲ ಇವರಿಗೆ, ಅಥವಾ ಏನೂ ಬರಲ್ಲ ಅನ್ನೋ ಥರ ಆಡ್ಕೊಳ್ಳೋ ಥರ ಮಾಡ್ಕೊಬಿಡಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯಾರೂ ಹುಟ್ತಾನೆ ಪಂಡಿತರಾಗಿರಲ್ಲ. ಇವತ್ತು ಕೆಟ್ಟಿದ್ದು ನಾಳೆ ಸರಿ ಹೋಗುತ್ತೆ. ಎಲ್ಲದನ್ನು ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಸ್ವಲ್ಪ ಈ ಥರ, ಅದರಲ್ಲೂ ಹೆಣ್ಮಕ್ಳು ಅಂತೂ ಅಡುಗೆ, ಊಟ ತಿಂಡಿ ವಿಷಯದಲ್ಲಿ, ಮನೆ ನಿಭಾಯಿಸೋದ್ರಲ್ಲಿ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ, ಕೆಲವೊಂದು ನಿರ್ಧಾರ ತಗೊಳ್ಳೋದ್ರಲ್ಲಂತೂ ಪರ್ಟಿಕ್ಯುಲರ್ ಆಗಿ ಅವ್ರ ಸ್ವಂತ ನಿರ್ಧಾರನ ತಗೊಳ್ಳೇಬೇಕು. ಇಲ್ಲಾಂದರೆ ಹೇಳಿದ್ನಲ್ಲ, ಆಡ್ಕೊಳ್ಳೋರು ಜಾಸ್ತಿ ಆಗಿಬಿಡ್ತಾರೆ. ಅಂದರೆ ಹೆಣ್ಮಕ್ಳು ಹೆಂಗೆ ಅಂದರೆ ಬರೀ ನಮ್ಮ ಆಡ್ಕೊಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತಲೇ ಬದುಕಬೇಕಾಗತ್ತೆ. ಏನೂ ಮಾಡೋಂಗಿಲ್ಲ. ಅದು ನಮ್ಮ ಸಮಾಜದ್ದು ಅಥವಾ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿನೇ ನಮ್ದು. ಅಷ್ಟು ಬೇರೆಯವ್ರು ಆಡ್ಕೋಬಾರ್ದು, ನಮ್ಮಷ್ಟಕ್ಕೆ ನಾವು ಜೀವನ ಮಾಡಬೇಕು, ನಾವು ಯಾರ ಬಾಯಿಗೂ ಬರಬಾರ್ದು. ಇಷ್ಟೇ ನಮ್ಮ ಮೆಂಟಾಲಿಟಿ ಮೈಂಡಲ್ಲಿ ಇರುತ್ತೆ. ನಮ್ಮ ಪಾಡಿಗೆ ನಾವು ಇದು ಮಾಡಿಕೊಂಡು ಇರೋದ್ರಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನೋ ಮೆಂಟಾಲಿಟಿ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಆಟ ಆಡೋ ವಯಸ್ಸು ಅಥವಾ ಕಾಲೇಜಿಗೆ ಹೋಗೋ ವಯಸ್ಸು, ಲವ್ ಮಾಡೋ ವಯಸ್ಸು, ಮದುವೆ ಆಗೋ ವಯಸ್ಸೇ ಬೇರೆ. ಸೊ ಲವ್ ಮಾಡೋಕ್ಕಿಂತ ಮುಂಚೆ, ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆನೇ ಬೇರೆ ಲೈಫ್ ಇರುತ್ತೆ, ಮದುವೆ ಆದಮೇಲೆ ಬೇರೆ ಲೈಫ್ ಇರುತ್ತೆ. ಆ ಲೈಫ್ ನಾವು ಹಂಗಿದ್ವಿ, ಹಿಂಗಿದ್ವಿ, ಈಗ ಹಿಂಗಿದ್ದೀವಿ ಅಂತ ಕಂಪೇರ್ ಮಾಡಿಕೊಂಡು ಕೊರಗೋದಕ್ಕಿಂತ, ಈಗ ಇದೀವಲ್ಲ, ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗಿ, ನನ್ನ ಮನೇಲಿ ಹಂಗಿದೆ, ನನ್ನ ಮನೇಲಿ ಹಿಂಗಿದೆ, ನನ್ನ ಮನೇಲಿ ಏನೂ ಕೆಲಸ ಮಾಡಿಲ್ಲ, ಈಗೆಲ್ಲ ಮಾಡಬೇಕು ಅನ್ನೋದಕ್ಕಿಂತ ಈಗ ಇದು ನನ್ನ ಜವಾಬ್ದಾರಿ, ನಾನು ಮಾಡಲೇಬೇಕು, ನಾನು ಕಲ್ತ್ಕೊಳ್ಳೇಬೇಕು ಅಂತ ಕಲ್ತ್ಕೊಳ್ಳಿ. ಯಾರ ಮಾತಿಗೆ ಗೊತ್ತಲ್ಲ ಕೆಡಿಸ್ಕೋಬೇಡಿ. ಒಂದು ಸಲ ಕೆಟ್ಟೋಗುತ್ತೆ, 2 ಸಲ ಕೆಟ್ಟೋಗುತ್ತೆ, ತಾನಾಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಿದೆ ಸಾರಿ. ನನ್ನ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅನ್ನೋರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಚಿಲ್ಲಾಗಿರಿ. ಯಾವಾಗಲೂ ಏನೂ ಆಗಲ್ಲ. ಹೆಣ್ಮಕ್ಳು ಮನೇಲಿ ನಗ್ನಗ್ತಾ ಖುಷಿಯಾಗಿದ್ರೇ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇನ್ನು ಎಲ್ಲದಕ್ಕೂ ಪ್ರಿಪೇರ್ ಮಾಡಿ ಮಲಗೋಣ ಅಂತೇಳಿ ಫ್ರಿಜ್ಜಿಗೆ ಇಡೋಣ ಅಂತೇಳಿ ಇಟ್ಬಿಟ್ಟು ಹೊರಡ್ತಾ ಇದ್ದೀನಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿದರೆ ದಯವಿಟ್ಟು ಗೊತ್ತಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಯಾರೆಲ್ಲ ವ್ಲಾಗ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು. ನಿಮ್ಮಿಂದನೇ ಎಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.